ವೆಲ್ಕಮ್ ಬ್ಯಾಕ್ ಟು ನ್ಯೂಸ್ ನ್ಯಾವಿಗೇಟರ್ ಪ್ರೋಗ್ರಾಮ್ ಆಫ್ ಶಂಕರ್ ಐಎಎಸ್ ಅಕಾಡೆಮಿ. ಇವತ್ತು ಮೋಸ್ಟ್ ಸೆನ್ಸಿಟಿವ್ ಹಾಗೂ ಡಿಬೇಟೆಡ್ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಏನಿದು ಮೋಸ್ಟ್ ಸೆನ್ಸಿಟಿವ್ ಹಾಗೂ ಡಿಬೇಟೆಡ್ ಟಾಪಿಕ್ ಅಂತ ಹೇಳಿದ್ರೆ, ಬಿಕಾಸ್ ರೀಸೆಂಟ್ ಆಗಿ ಏಜ್ ಆಫ್ ಕನ್ಸೆಂಟ್ ಅನ್ನೋದು ನ್ಯೂಸ್ ಅಲ್ಲಿದೆ. ಬಿಕಾಸ್ ಸುಪ್ರೀಂ ಕೋರ್ಟ್ ಏಜ್ ಆಫ್ ಕನ್ಸೆಂಟ್ ಬಗ್ಗೆ ವರ್ಡಿಕ್ಟ್ ನ ಕೊಟ್ಟಿದೆ. ಅದೇ ತರ ಏಜ್ ಆಫ್ ಕನ್ಸೆಂಟ್ ಮೇಲೆ ಒಂದು ರಿಪೋರ್ಟ್ ಕೂಡ ರಿಲೀಸ್ ಆಗಿದೆ. ಸೊ ಏಜ್ ಆಫ್ ಕನ್ಸೆಂಟ್ ಅಂದ್ರೆ ಏನು, ಪೋಕ್ಸೋ ಆಕ್ಟ್ ಅಲ್ಲಿ ಏಜ್ ಆಫ್ ಕನ್ಸೆಂಟ್ ಅನ್ನ ಯಾವ ರೀತಿಯಲ್ಲಿ ಡಿಫೈನ್ ಮಾಡಿದ್ದಾರೆ, ಲೀಗಲಿ ಯಾವ ರೀತಿ ಸಪೋರ್ಟ್ ಮಾಡ್ತಿದೆ, ಅಂಡ್ ಇದು ಹೇಗೆ ಫಂಕ್ಷನ್ ನ ಮಾಡ್ತಿದೆ ಪೋಕ್ಸೋ ಆಕ್ಟ್ ನ ಅಡಿಯಲ್ಲಿ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಅಲ್ಲಿ ಕಂಪ್ಲೀಟ್ ಆಗಿ ನೋಡ್ಕೊಂಡು ಹೋಗೋಣ. ಲೆಟ್ಸ್ ಇಮ್ಯಾಜಿನ್, ಭಾರತದಲ್ಲಿ ಏನಾದ್ರೂ 17 ವರ್ಷದ ಒಬ್ಬ ಹುಡುಗ 17 ವರ್ಷದ ಒಂದು ಹುಡುಗಿಯನ್ನ ಕನ್ಸೆನ್ಶುಯಲ್ ರಿಲೇಶನ್ಶಿಪ್ ಅಲ್ಲಿ ಇದ್ರೆ, ಇಫ್ ದೇ ಇಂಟಿಮೇಟ್, ಭಾರತದ ಲಾ ಅಡಿಯಲ್ಲಿ ಇದು ಕ್ರೈಮ್ ಅಂದ್ರೆ ಅದನ್ನ ರೇಪ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ಲಾಗತ್ತೆ. ಹುಡುಗನಿಗೆ ಈ ರೀತಿಯ ರಿಲೇಶನ್ಶಿಪ್ ಅಲ್ಲಿ ಜೈಲು ಶಿಕ್ಷೆ ಆಗುವಂತಹ ಚಾನ್ಸಸ್ ಕೂಡ ಇರುತ್ತೆ, ಜೈಲಿಗೆ ಕಳಿಸಲಾಗತ್ತೆ. ಬಟ್ ವೈ? ಬಿಕಾಸ್ ಭಾರತದಲ್ಲಿ ಪೋಕ್ಸೋ ಆಕ್ಟಿನ ಅಡಿಯಲ್ಲಿ ಏಜ್ ಆಫ್ ಕನ್ಸೆಂಟ್ ಅನ್ನೋದು 18 ವರ್ಷ. ಅಂದ್ರೆ ಹುಡುಗ ಮತ್ತೆ ಹುಡುಗಿ ಇಬ್ಬರಿಗೂ ಕೂಡ ಏಜ್ ಆಫ್ ಕನ್ಸೆಂಟ್ ಬಂದ್ಬಿಟ್ಟು ಬರೀ 18 ವರ್ಷ ಆಗಿದೆ. ಅದಕ್ಕೋಸ್ಕರ ಇಫ್ ಇನ್ ಕೇಸ್ ದ ಇಂಟಿಮೇಟ್ ಅವರನ್ನ ಜೈಲಿಗೆ ಕಳಿಸಲಾಗತ್ತೆ. ಸೊ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅನ್ನ ಯಾವ GS ಪೇಪರ್ ನ ಅಡಿಯಲ್ಲಿ ಬರೀಬಹುದು ಅಂತ ಹೇಳಿದ್ರೆ, GS2 ನ ಅಡಿಯಲ್ಲಿ ಇದನ್ನ ನೋಡ್ಕೊಳ್ಬಹುದು. GS2 ನ ಅಡಿಯಲ್ಲಿ ಗವರ್ನೆನ್ಸ್, ಸೋಷಿಯಲ್ ಜಸ್ಟಿಸ್, ರೈಟ್ಸ್ ಇಶ್ಯೂಸ್, ಜುಡಿಷಿಯರಿ, ಸ್ಟ್ಯಾಚ್ಯುಟರಿ ಬಾಡೀಸ್ ಈ ಪೇಪರ್ ನ ಅಡಿಯಲ್ಲಿ ಬರ್ಕೊಂಡ್ರೆ, GS1 ಅಲ್ಲೂ ಕೂಡ ಇದನ್ನ ನಾವು ಯೂಸ್ ಮಾಡಬಹುದು. GS1 ಅಲ್ಲಿ ವಿ ಹ್ಯಾವ್ ಅ ಸೋಷಿಯಲ್ ಇಶ್ಯೂ ಅಂಡ್ ಆಲ್ಸೋ ಇಶ್ಯೂ ರಿಲೇಟೆಡ್ ಟು ವಿಮೆನ್ ಅಂಡ್ ಚಿಲ್ಡ್ರನ್. ಈ ರೀತಿಯಾದಂತಹ ಕಾನ್ಸೆಪ್ಟ್ ಇದೆ ಅಲ್ವಾ, ಅದರಲ್ಲೂ ಕೂಡ GS1 ನ ಅಡಿಯಲ್ಲಿ ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಅನ್ನ ನಾವು ಇನ್ವಾಲ್ವ್ ಮಾಡ್ಕೊಳ್ಬಹುದು. ಅಂಡ್ ಆಲ್ಸೋ ಎಸ್ಸೆ ರೈಟಿಂಗ್. ಎಸ್ಸೆ ರೈಟಿಂಗ್ ಅಲ್ಲಿ ಹೇಗೆ ಇನ್ವಾಲ್ವ್ ಮಾಡಬಹುದು ಅಂತ ಹೇಳಿದ್ರೆ, ಲಾ ವರ್ಸಸ್ ಸೋಷಿಯಲ್ ಜಸ್ಟಿಸ್ ಬಗ್ಗೆ ಏನಾದ್ರೂ ಕಾನ್ಸೆಪ್ಟ್ ಅನ್ನ ಕೇಳಿದಾಗ, ಅಥವಾ ಲಾ ವರ್ಸಸ್ ಸೊಸೈಟಿ ಅಡಿಯಲ್ಲಿ ಕಾನ್ಸೆಪ್ಟ್ ಅನ್ನ ಕೇಳಿದಾಗ, ಅದರಲ್ಲೂ ಕೂಡ ನಾವು ಈ ಪರ್ಟಿಕ್ಯುಲರ್ ಪೋಕ್ಸೋ ಕೇಸ್ಗಳನ್ನ ಎಕ್ಸಾಂಪಲ್ ಆಗಿ ತಗೊಳ್ಬಹುದಾಗತ್ತೆ. ಸೊ ಯಾವ ಪೇಪರ್ ಅಲ್ಲಿ ಬರೀಬಹುದು ಅಂತ ಗೊತ್ತಾಯ್ತು. ಪೋಕ್ಸೋ ಇವಾಗ ಯಾಕೆ ನ್ಯೂಸ್ ಅಲ್ಲಿದೆ? ಇವಾಗ ಯಾಕೆ ನ್ಯೂಸ್ ಅಲ್ಲಿದೆ ಅಂತ ಹೇಳಿದ್ರೆ, ಸುಪ್ರೀಂ ಕೋರ್ಟ್ ಪೋಕ್ಸೋ ಆಕ್ಟಿನ ಅಡಿಯಲ್ಲಿ ಪೋಕ್ಸೋ ಆಕ್ಟ್ ನ, ಪೋಕ್ಸೋ ಅಂತ ಹೇಳಿದ್ರೆ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಷುಯಲ್ ಅಫೆನ್ಸ್ ಆಕ್ಟ್ ಅಂತ ಹೇಳ್ಬಿಟ್ಟು, ಅಂದ್ರೆ ಚಿಕ್ಕ ಮಕ್ಕಳನ್ನ ಸೆಕ್ಷುಯಲ್ ಅಫೆನ್ಸ್ ಇಂದ ಕಾಪಾಡೋದಕ್ಕೋಸ್ಕರ ಪೋಕ್ಸೋ ಆಕ್ಟ್ ಅನ್ನ ಎಸ್ಟಾಬ್ಲಿಷ್ ಮಾಡ್ತಿದೀವಿ. ಬಟ್ ಸುಪ್ರೀಂ ಕೋರ್ಟ್ ಈಗ ಹೇಳಿರೋ ಪ್ರಕಾರ ಈಗ ಪೋಕ್ಸೋ ಆಕ್ಟ್ ಅನ್ನ ಮಿಸ್ಯೂಸ್ ಮಾಡ್ಲಾಗ್ತಿದೆ. ಪೋಕ್ಸೋ ಆಕ್ಟಿನ ಅಡಿಯಲ್ಲಿ ನಿರಪರಾಧಿಗಳಿಗೂ ಕೂಡ ಅಪರಾಧಿ ಅಂತ ಹೇಳ್ಬಿಟ್ಟು ಜೈಲಿಗೆ ಕಳಿಸ್ತಾ ಇದ್ದಾರೆ, ಆ ರೀತಿ ಮಿಸ್ಯೂಸ್ ಮಾಡ್ಕೋತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಸುಪ್ರೀಂ ಕೋರ್ಟ್ ಈಗ ವರ್ಡಿಕ್ಟ್ ಅನ್ನ ಕೊಡ್ತಿದೆ. ಎಸ್ಪೆಷಲಿ ಇನ್ ಕೇಸ್ ಆಫ್ ಕನ್ಸೆನ್ಶುಯಲ್ ರೊಮ್ಯಾಂಟಿಕ್ ರಿಲೇಶನ್ಶಿಪ್ ಬಿಟ್ವೀನ್ ದ ಅಡೋಲ್ಸೆಂಟ್, ದ ಏಜ್ ಬಿಟ್ವೀನ್ 16 to 18 ಇಯರ್, 18ರಿಂದ 18 ವರ್ಷದ ವಯಸ್ಸಿನ ಹುಡುಗ ಮತ್ತೆ ಹುಡುಗಿಯರಲ್ಲಿ ಈ ರೀತಿಯಾದಂತಹ ಕೇಸು ಮಿಸ್ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಂತ ಸುಪ್ರೀಂ ಕೋರ್ಟ್ ರೀಸೆಂಟ್ ಆಗಿ ತನ್ನ ವರ್ಡಿಕ್ಟ್ ಅನ್ನ ಕೊಟ್ಟಿದೆ. ಇದರಿಂದ ದೇಶದಾದ್ಯಂತ ಇಂಡಿಯಾದಲ್ಲಿ ಏಜ್ ಆಫ್ ಕನ್ಸೆಂಟ್ ನ ಲೋವರ್ ಮಾಡಬೇಕು, ಅಂದ್ರೆ ಈಗೇನ್ 18 ವರ್ಷ ಅಂತ ಇದೆ ಅಲ್ವಾ ಏಜ್ ಆಫ್ ಕನ್ಸೆಂಟ್, ಇದನ್ನ ಕಡಿಮೆ ಮಾಡಬೇಕು ಅಂತ ಹೇಳ್ಬಿಟ್ಟು ಕೂಡ ಡಿಬೇಟ್ ನಡೀತಾ ಇದೆ. ಇನ್ ದ ಸೇಮ್ ವೇ ಏಜ್ ಆಫ್ ಕನ್ಸೆಂಟ್ ಅನ್ನ 18ಕ್ಕೆ ಮೀಸಲಾಗಿ ಇಡಬೇಕು ಅಂತ ಹೇಳಿ ಕೂಡ ಡಿಬೇಟ್ ನಡೀತಾ ಇದೆ. ಸೈಮಲ್ಟೇನಿಯಸ್ ಆಗಿ ಹೊಸ ರಿಪೋರ್ಟ್ ಕೂಡ ಬಂದಿದೆ. ಅಂದ್ರೆ ಸುಪ್ರೀಂ ಕೋರ್ಟ್ ಈಗೇನ್ ವರ್ಡಿಕ್ಟ್ ನ ಕೊಟ್ಟಿದೆ, ಇದ್ರ ಜೊತೆಗೆ ಪೋಕ್ಸೋ ಕೇಸಸ್ ರಿಲೇಟೆಡ್ ಒಂದು ರಿಪೋರ್ಟ್ ಕೂಡ ಬಂದಿದೆ. ಈ ರಿಪೋರ್ಟ್ ಪ್ರಕಾರ ಟೋಟಲ್ 109% ಆಫ್ ದ ಪೋಕ್ಸೋ ಕೇಸಸ್ ಕ್ಲಿಯರ್ ಆಗಿದೆ. ಸೊ 2025 ಮುಗಿಯೋದ್ರೊಳಗಡೆ 109% ಆಫ್ ದ ಕೇಸಸ್ ಕ್ಲಿಯರ್ ಆಗಿದೆ. ಸೊ ವಿಚ್ ಇಸ್ ಗುಡ್ ಒನ್. ಇದು ಒಂದು ಅಚೀವೇಬಲ್ ಅಂತಾನೆ ನಾವು ಕರಿಬಹುದಾಗತ್ತೆ. ಸೊ ಇದು ಅಚೀವೇಬಲ್ ಆಗಿದ್ರೂ ಕೂಡ ಕನ್ವಿಕ್ಷನ್ ರೇಟ್ ಕಡಿಮೆ ಆಗ್ತಾ ಇದೆ. ಅಂದ್ರೆ ಯಾರು ಕನ್ವಿಕ್ಟೆಡ್ಸ್ ಇದಾರೆ ಅವ್ರಿಗೆ ಕೊಡುವಂತಹ ಶಿಕ್ಷೆಯ ರೇಟ್ ಕಡಿಮೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಸೇಮ್ ರಿಪೋರ್ಟ್ ಹೇಳಿದೆ. ಅಂದ್ರೆ ಕೇಸಸ್ ನ ಸಾಲ್ವ್ ಮಾಡ್ತಾ ಇದೀವಿ, ಪೆಂಡಿಂಗ್ ಉಳಿತಾ ಇಲ್ಲ, ಬಟ್ ಇನ್ ದ ಸೇಮ್ ವೇ ಕನ್ವಿಕ್ಷನ್ ಕೂಡ ಡಿಕ್ಲೈನ್ ಆಗ್ತಿದೆ ಅಂತ ಹೇಳ್ಬಿಟ್ಟು ರೀಸೆಂಟ್ ಆಗಿ ಬಂದಿರುವಂತಹ ರಿಪೋರ್ಟ್ ಕೂಡ ಹೇಳಿದೆ. ಸೊ ಈ ಎರಡರ ನಿಟ್ಟಿನಲ್ಲಿ ಪೋಕ್ಸೋ ಆಕ್ಟ್ ಅನ್ನೋದು ನ್ಯೂಸ್ ಅಲ್ಲಿದೆ. ನಮ್ಗೆ ಪ್ರಿಲಿಮ್ಸ್ ಅಲ್ಲಿ ಪೋಕ್ಸೋ ಬಗ್ಗೆ ಕೇಳಬಹುದು, ಹಾಗೆ ಮೇನ್ಸ್ ಅಲ್ಲೂ ಕೂಡ ಪೋಕ್ಸೋ ಬಗ್ಗೆ ಕೇಳುವಂತಹ ಚಾನ್ಸಸ್ ಇರುತ್ತೆ.
ಪರ್ಟಿಕ್ಯುಲರ್ಲಿ ಈ ವಿಡಿಯೋದಲ್ಲಿ ಲೀಗಲ್ ಡೈಲಮಾ, ದಟ್ ಇಸ್ ಪ್ರೊಟೆಕ್ಷನ್ ವರ್ಸಸ್ ಅಡೋಲ್ಸೆಂಟ್ ಅಟಾನಮಿ ಬಗ್ಗೆ ನೋಡ್ಕೊಳ್ಳೋಣ. ಫಾಸ್ಟರ್ ಕೋಡ್ಸ್ ಗಳ ರಿಯಾಲಿಟಿ ಬಗ್ಗೆ ಡಿಕೋಡ್ ಮಾಡ್ಕೊಳ್ತಾ ಹೋಗೋಣ. ಫಸ್ಟ್ಲಿ ಏಜ್ ಆಫ್ ಕನ್ಸೆಂಟ್. ಸೊ ಎಲ್ಲಿ ಏಜ್ ಆಫ್ ಕನ್ಸೆಂಟ್ ಅನ್ನ ಯೂಸ್ ಮಾಡಿದೀವಿ. ಸೊ ಏಜ್ ಆಫ್ ಕನ್ಸೆಂಟ್ ರೇಪ ಆಗಿದ್ರೆ ಸ್ಟ್ಯಾಚ್ಯುಟರಿ ರೇಪ್ ಅಂದ್ರೆ ಏನು? ಫಸ್ಟಿಗೆ ಸ್ಟ್ಯಾಚ್ಯುಟರಿ ರೇಪ್ ಅಂದ್ರೆ ಏನು? ಬಿಕಾಸ್ ಎಕ್ಸಾಮ್ ಅಲ್ಲಿ ನಮ್ಗೆ ಸ್ಟ್ಯಾಚ್ಯುಟರಿ ರೇಪ್ ಅಂದ್ರೆ ಏನು ಅಂತ ಕೂಡ ಕೇಳ್ತಾರೆ. ಅಂಡ್ ಸ್ಟ್ಯಾಚ್ಯುಟರಿ ರೇಪ್ ಅಂದ್ರೆ ಏನು ಅಂತ ಹೇಳ್ಬಿಟ್ಟು ನಮ್ಗೆ ಮೇನ್ಸ್ ಅಲ್ಲಿ ಬರ್ಕೊಳ್ಬೇಕಾಗತ್ತೆ. ಅದಕ್ಕೋಸ್ಕರ ಸ್ಟ್ಯಾಚ್ಯುಟರಿ ರೇಪ್ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕಾಗತ್ತೆ. ಸ್ಟ್ಯಾಚ್ಯುಟರಿ ರೇಪ್ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ಹೇಳ್ಬೇಕಂತಂದ್ರೆ ಕನ್ಸೆಂಟ್ ಇಲ್ಲ ಅಂದ್ರೆ ರೇಪ್ ಅಂತ ಕನ್ಸಿಡರ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್, ಯಾರಾದ್ರೂ ಇಫ್ ದೇ ಸೇ ನೋ ಅಂತ ಹೇಳಿದ್ಮೇಲೂ ಕೂಡ ಫೋರ್ಸ್ಫುಲಿ ಏನಾದ್ರೂ ಕನ್ಸೆಂಟ್ ಇಲ್ಲದೆ ಸೆಕ್ಷುಯಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗ್ತಿದ್ದಾರೆ ಅಂತ ಹೇಳಿದ್ರೆ ಅದನ್ನ ರೇಪ್ ಅಂತ ಹೇಳಿ ಕರಿತೀವಿ. ದಟ್ ಇಸ್ ವೇರ್ ವಿ ಕ್ಯಾನ್ ಕನ್ಸಿಡರ್ ಇಟ್ ಆಸ್ ಅ ಕ್ರೈಮ್ ಇಫ್ ಇನ್ ಕೇಸ್ ಫೋರ್ಸ್ಫುಲಿ ಇದ್ರೆ. ಕರೆಕ್ಟ್ ಅಲ್ವಾ? ಸೊ ಫೋರ್ಸ್ಫುಲಿ ಇದ್ರೆ ಮಾತ್ರ ಅದನ್ನ ರೇಪ್ ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಅಂಡ್ ಅದಕ್ಕೆ ಕ್ರೈಮ್ ಅಂತ ಹೇಳ್ಬಿಟ್ಟು ಅದಕ್ಕೆ ಬೇಕಾಗಿರುವಂತಹ ಶಿಕ್ಷೆಯನ್ನು ಕೂಡ ಕೊಡ್ತಾರೆ. ಆದ್ರೆ ಪರ್ಸನ್ ಏನಾದ್ರೂ ಮೈನರ್ ಆಗಿದ್ರೆ ಅಂದ್ರೆ 18 ವರ್ಷಕ್ಕಿಂತ ಕಡಿಮೆಯವರ ಆಗಿದ್ರೆ ಅವರು ಎಸ್ ಅಂತ ಹೇಳಿದ್ರು ಕೂಡ, ಅಂದ್ರೆ ರಿಲೇಶನ್ಶಿಪ್ ಕನ್ಸೆನ್ಶುಯಲ್ ಇದ್ರೂ ಕೂಡ ಅದು ಮ್ಯಾಟರ್ ಆಗಲ್ಲ. ಬಿಕಾಸ್ ಇಂಡಿಯಾದಲ್ಲಿ 18 ವರ್ಷಕ್ಕಿಂತ ಕಡಿಮೆ ಇತ್ತು ಅಂತ ಹೇಳಿದ್ರೆ ಅವ್ರಿಗೆ ಯಾವುದೇ ರೀತಿಯಾದಂತಹ ಡಿಸಿಷನ್ ಮೇಕಿಂಗ್ ಕೆಪಾಸಿಟಿ ಇರೋದಿಲ್ಲ ಅಂತ. ಈವನ್ 16 ವರ್ಷದ ಹುಡುಗಿಯರು ಕೂಡ ಓನ್ ಕನ್ಸೆಂಟ್ ಇಂದ ರಿಲೇಶನ್ಶಿಪ್ ಗೆ ಅಗ್ರಿ ಮಾಡಿದ್ರು ಕೂಡ ಲಾ ಕನ್ಸಿಡರ್ ಮಾಡಲ್ಲ. ಲಾ ಹೇಳುತ್ತೆ ಶಿ ಇಸ್ ನಾಟ್ ಕೇಪಬಲ್ ಫಾರ್ ದ ಡಿಸಿಷನ್ ಅಂತ ಹೇಳ್ಬಿಟ್ಟು. ಸೊ ಹಿಯರ್ ಅವರ್ ಡಿಸಿಷನ್ ಡಸಂಟ್ ಮ್ಯಾಟರ್ ಆರ್ ಅವರ್ ಕನ್ಸೆಂಟ್ ಇಸ್ ಲೀಗಲಿ ವಾಯ್ಡ್. ಸೊ ವಾಯ್ಡ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ಬಿಡ್ತೀವಿ. ಸೊ ಅಲ್ಲಿ ಲೀಗಲಿ ವಾಯ್ಡ್ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ಹುಡುಗಂಗೆ ಏನಾಗುತ್ತೆ, ಕ್ರೈಮ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ಬಿಟ್ಟು ಅವನಿಗೆ ಶಿಕ್ಷೆ ಕೊಡ್ತಾ ಇದ್ದಾರೆ. ದಟ್ ಇಸ್ ವೇರ್ ದೇ ಆರ್ ಮಿಸ್ಯೂಸಿಂಗ್ ದ ಪೋಕ್ಸೋ ಕೇಸಸ್ ಅಂತ ಹೇಳಿ. ದಿಸ್ ಇಸ್ ವಾಟ್ ದ ಏಜ್ ಆಫ್ ಕನ್ಸೆಂಟ್ ಇನ್ ಇಂಡಿಯಾ. ಭಾರತದಲ್ಲಿ 18 ವರ್ಷ ಅನ್ನೋದು ಏಜ್ ಆಫ್ ಕನ್ಸೆಂಟ್ ಅಂತ ಕರೆಯಲಾಗುತ್ತೆ. ಇದರಲ್ಲಿ ಏಜ್ ಆಫ್ ಕನ್ಸೆಂಟ್ ಫಾರ್ ಮ್ಯಾರೇಜ್ ಜೊತೆ ಕಂಪೇರ್ ಮಾಡೋಂಗಿಲ್ಲ. ಬಿಕಾಸ್ ಏಜ್ ಆಫ್ ಕನ್ಸೆಂಟ್ ಫಾರ್ ಮ್ಯಾರೇಜ್ ಇಸ್ ಡಿಫ್ರೆಂಟ್ ಅಂಡ್ ಏಜ್ ಆಫ್ ಕನ್ಸೆಂಟ್ ಫಾರ್ ಸೆಕ್ಷುಯಲ್ ಆಕ್ಟಿವಿಟೀಸ್ ಇಸ್ ಡಿಫ್ರೆಂಟ್. ಏಜ್ ಆಫ್ ಕನ್ಸೆಂಟ್ ಫಾರ್ ಮ್ಯಾರೇಜ್ ಅಂತ ಹೇಳಿದ್ರೆ 18 ವರ್ಷ ವಿಮೆನ್ಗೆ, 21 ವರ್ಷ ಮೆನ್ಗೆ ಅಂತ ಹೇಳ್ಬಿಟ್ಟು ಕರಿತೀವಿ. ಕರೆಕ್ಟ್ ಅಲ್ವಾ? ಇದನ್ನ ಯಾವ್ದ್ರ ಟರಲ್ಲಿ ತಗೊಬಂದಿದೀವಿ? ಪ್ರಾಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆಕ್ಟ್ 2006. ಕರೆಕ್ಟಾ? ಸೊ ಇದನ್ನ ಈ ಪರ್ಟಿಕ್ಯುಲರ್ ಪ್ರಾಹಿಬಿಷನ್ ಆಫ್ ಚೈಲ್ಡ್ ಮ್ಯಾರೇಜ್ ಆಕ್ಟ್ 2006 ಅಂಡರ್ ಅಲ್ಲಿ ತಗೊಬಂದಿದ್ದೀವಿ. ಅದೇ ತರ ನಮ್ಗೆ ಏಜ್ ಆಫ್ ಕನ್ಸೆಂಟ್ ಅಂತ ಹೇಳಿದ್ರೆ ಪೋಕ್ಸೋ ಆಕ್ಟಿನ ಅಡಿಯಲ್ಲಿ ಹುಡುಗ ಮತ್ತೆ ಹುಡುಗಿ ಇಬ್ಬರಿಗೂ ಕೂಡ 18 ವರ್ಷನೇ ಅಂತ ಹೇಳಿ ಹೇಳಲಾಗಿದೆ. ಪೋಕ್ಸೋ ಆಕ್ಟ್ 2018 ಇದು 18 ವರ್ಷಕ್ಕಿಂತ ಒಳಪಟ್ಟವರನ್ನ ಚೈಲ್ಡ್ ಅಂತ ಹೇಳಿ ಕನ್ಸಿಡರ್ ಮಾಡುತ್ತೆ. ಅವ್ರೇನೇ ಡಿಸಿಷನ್ ತಗೊಂಡ್ರು ಕೂಡ ಅದು ವ್ಯಾಲಿಡ್ ಇರಲ್ಲ. ಎಸ್ಪೆಷಲಿ ಸೆಕ್ಷನ್ 2 ಆಫ್ ಡಿ ನ ಅಡಿಯಲ್ಲಿ ಈ ಪರ್ಟಿಕ್ಯುಲರ್ ಚೈಲ್ಡ್ ಅಂತ ಹೇಳಿ ಕನ್ಸಿಡರ್ ಮಾಡಿರೋದನ್ನ ನಾವು ನೋಡ್ಬೋದಾಗತ್ತೆ. ಇನ್ನು ಹಿಸ್ಟಾರಿಕಲಿ ನಾವು ನೋಡ್ಬೇಕಂತ ಹೇಳಿದ್ರೆ ಏಜ್ ಆಫ್ ಕನ್ಸೆಂಟ್ ಅನ್ನೋದು ಭಾರತದಲ್ಲಿ 10 ವರ್ಷದಿಂದ ಎವಾಲ್ವ್ ಆಗ್ತಾ ಬರುತ್ತೆ. ಸೊ 10 ಇಯರ್ಸ್ ಏಜ್ ಆಫ್ ಕನ್ಸೆಂಟ್ ಅನ್ನ ಕೊಟ್ಟಿರ್ತಾರೆ ಅಂಡರ್ IPC. ಸೊ IPC ಅಂಡರ್ ಅಲ್ಲಿ 10 ವರ್ಷನ ಏಜ್ ಆಫ್ ಕನ್ಸೆಂಟ್ ಅಂತ ಕೊಟ್ಟಿರ್ತಾರೆ. ಆಮೇಲೆ 1860 ಟೈಮ್ ಅಲ್ಲಿ 12 ವರ್ಷಕ್ಕೆ ತಗೊಂಡ್ಬರ್ತಾರೆ. 1891 ನಲ್ಲಿ ಇದು 1860 ಟೈಮ್ ಅಲ್ಲಿ ಆಗೋದು. ನೆಕ್ಸ್ಟ್ 1891 ನಲ್ಲಿ 12 ವರ್ಷಕ್ಕೆ ತರ್ತಾರೆ. ನೆಕ್ಸ್ಟ್ 14 ವರ್ಷಕ್ಕೆ ತಗೊಂಡ್ಬರ್ತಾರೆ ಏಜ್ ಆಫ್ ಕನ್ಸೆಂಟ್ ನ. ಅದಾದ್ಮೇಲೆ 16 ವರ್ಷಕ್ಕೆ ತಗೊಂಡ್ಬರ್ತಾರೆ. ನೆಕ್ಸ್ಟ್ 2012ರ ಪೋಕ್ಸೋ ಆಕ್ಟ್ ನ ಅಡಿಯಲ್ಲಿ 18 ವರ್ಷಕ್ಕೆ ತಗೊಬಂದು ನಿಲ್ಸಿದ್ದಾರೆ. ಸೊ ದಿಸ್ ಇಸ್ ಹೌ ದ ಏಜ್ ಆಫ್ ಕನ್ಸೆಂಟ್ ಇಸ್ ಎವಾಲ್ವ್ಡ್ ಇನ್ ಇಂಡಿಯಾ. ಸೊ 10 ವರ್ಷದಿಂದ ಹಿಡಿದ್ಬಿಟ್ಟು 18 ವರ್ಷದ ತನಕ ಏಜ್ ಆಫ್ ಕನ್ಸೆಂಟ್ ಎವಾಲ್ವ್ ಆಗ್ತಾ ಬಂದಿದೆ. ಇನ್ನು ಪೋಕ್ಸೋ ಆಕ್ಟ್ 2012 ಇದೆ ಅಲ್ಲ, ಬಿಕಾಸ್ ಇದ್ರಲ್ಲೇ ನಾವು ಡಿಫೈನ್ ಮಾಡಿರೋದಲ್ವಾ, ಇದರ ಅಂಡರ್ ಅಲ್ಲಿ ಏನು ಡೆಫಿನೇಷನ್ ಕೊಟ್ಟಿದ್ದಾರೆ ಏಜ್ ಆಫ್ ಕನ್ಸೆಂಟ್ ಅದನ್ನ ಈವನ್ ಭಾರತೀಯ ನ್ಯಾಯ ಸಂಹಿತ 2023 ಹೊಸ ಕೋಡ್ ತಂದಿದಾರಲ್ವಾ, ಇದು ಕೂಡ ವ್ಯಾಲಿಡ್ ಅಂತ ಹೇಳಿದೆ. ಇದು ಕೂಡ ಈ ಡೆಫಿನೇಷನ್ ನ ಒಪ್ಕೊಂಡಿದೆ, ಹಾಗೆ ರಿಟೈನ್ ಕೂಡ ಮಾಡ್ತಿದೆ. ನಾಟ್ ಓನ್ಲಿ ದಿಸ್, ಈವನ್ ಕ್ರಿಮಿನಲ್ ಲಾ ಅಮೆಂಡ್ಮೆಂಟ್ ಆಕ್ಟ್ 2013 2013ರಲ್ಲಿ ಕ್ರಿಮಿನಲ್ ಲಾ ನ ತಗೊಂಡ್ಬರ್ತಾರೆ. ಅದು ಕೂಡ ಏಜ್ ಆಫ್ ಕನ್ಸೆಂಟ್ ಅನ್ನ 18 ವರ್ಷ ಅಂತ ಹೇಳ್ಬಿಟ್ಟೇನೆ ಕನ್ಸಿಡರ್ ಮಾಡುತ್ತೆ.
ಈವನ್ ಐಪಿಸಿ ಕೂಡ ಪೋಕ್ಸೋ ಲಿಮಿಟ್ ಅನ್ನ ಅಲೈನ್ ಮಾಡ್ಕೊಂಡಿದೆ 18 ವರ್ಷ ಅಂತ ಹೇಳ್ಬಿಟ್ಟು. ಸೊ ಎಲ್ಲಾ ಲೀಗಲ್ ಪ್ರಾವಿಷನ್ಸ್ ಕೂಡ 18 ವರ್ಷವನ್ನ ಒಪ್ಕೊಂಡಿದೆ ಅಂತ ಅರ್ಥ. ಸೊ ನೆಕ್ಸ್ಟ್ ಈಗ ಏಜ್ ಆಫ್ ಕನ್ಸೆಂಟ್ ಅನ್ನ ಲೋವರ್ ಮಾಡ್ಬೇಕಾ ಅಂತ ಹೇಳ್ಬಿಟ್ಟು ಆರ್ಗ್ಯುಮೆಂಟ್ಸ್ ಇದೆ. ಹಾಗೆ ಇದನ್ನ ಜಾಸ್ತಿ ಕಡಿಮೆ ಮಾಡ್ಬೇಕಾ ಅಥವಾ ರಿಟೈನ್ ಮಾಡ್ಬೇಕಾ ಅನ್ನೋದು ಕೂಡ ಆರ್ಗ್ಯುಮೆಂಟ್ ಇದೆ. ಸೊ ಲೆಟ್ಸ್ ಸಿ ಯಾಕೆ ಕಡಿಮೆ ಮಾಡ್ಬೇಕು ಏಜ್ ಆಫ್ ಕನ್ಸೆಂಟ್ ನ, ಅಥವಾ ಯಾಕೆ 18 ವರ್ಷವನ್ನೇ ಇಟ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಈಗ ನೋಡ್ಕೊಂಡ್ ಬರೋಣ. ಸೊ ಫಸ್ಟ್ಲಿ ವೈ ದೇರ್ ಇಸ್ ಅ ಡಿಮ್ಯಾಂಡ್ ಟು ಚೇಂಜ್ ದಿಸ್. 18 ವರ್ಷವನ್ನ ಚೇಂಜ್ ಮಾಡ್ಬೇಕು ಅಂತ ಯಾಕೆ ಡಿಮ್ಯಾಂಡ್ ಇದೆ? ಒಂದು, ಕ್ರಿಮಿನಲೈಸೇಷನ್ ಆಫ್ ಅಡಾಲ್ಸೆನ್ಸ್. ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ NFHC ಅಂತ ಏನ್ ಕರಿತೀವಲ್ವಾ, ಇದು 4ನೇ ರಿಪೋರ್ಟ್ ಅನ್ನ ರಿಲೀಸ್ ಮಾಡಿದೆ. ಇದರ ಪ್ರಕಾರ ಒಟ್ಟು 39% ಆಫ್ ಗರ್ಲ್ಸ್ ಬಿಫೋರ್ 18 ಅಂದ್ರೆ 18 ವರ್ಷದ ಒಳಗಿರುವಂತಹ ಹೆಣ್ಣು ಮಕ್ಕಳು ಸೆಕ್ಷುಯಲ್ ಆಕ್ಟಿವಿಟಿಯಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಟೋಟಲ್ 39% ಹೆಣ್ಮಕ್ಳು. 16ರಿಂದ 18 ವರ್ಷದವರು ಈ ವಯಸ್ಸಲ್ಲಿ ದೇ ಫಾಲ್ ಇನ್ ಲವ್ ಅಂಡ್ ಈ ಫ್ಯಾಮಿಲಿ ಅದಕ್ಕೆ ಏನಾದ್ರೂ ಸಪೋರ್ಟ್ ಮಾಡಿಲ್ಲ, ಡಿಸಪ್ರೂವ್ ಮಾಡಿದ್ರು ಅಂತ ಹೇಳಿದ್ರೆ ಹುಡ್ಗನ್ ವಿರುದ್ಧ ಹುಡುಗಿಯ ಫ್ಯಾಮಿಲಿ ಕಡೆಯವ್ರು ಏನ್ ಮಾಡ್ತಾರೆ, ಕೇಸ್ ಹಾಕ್ತಾರೆ. ಸೊ ಕೇಸ್ ಹಾಕಿದಾಗ ಅದನ್ನ ರೇಪ್ ಅಂತ ಹೇಳ್ಬಿಟ್ಟು ಕನ್ಸಿಡರ್ ಮಾಡ್ತಿದ್ದಾರೆ. ಇದರಿಂದ ಎಷ್ಟೋ ಜನ ಅವರ ಕೆರಿಯರ್ ನ ಹಾಳು ಮಾಡ್ಕೊಂಡಿದ್ದಾರೆ ಅಥವಾ ಕೆರಿಯರ್ ನ ಸ್ಪಾಯ್ಲ್ ಕೂಡ ಮಾಡ್ಕೊಂಡಿದ್ದಾರೆ. ಅಂಡ್ ದೀಸ್ ಪೀಪಲ್ ಆರ್ ಯಂಗ್ಸ್ಟರ್ಸ್ ಬಿಕಾಸ್ ಬಿಲೋ 18 ಇಯರ್ಸ್ ಅಲ್ವಾ, ಆಬ್ವಿಯಸ್ಲಿ ದೇ ಆರ್ ಯಂಗ್ಸ್ಟರ್ಸ್. ಸೊ ಫಸ್ಟ್ ರೀಸನ್, ಕ್ರಿಮಿನಲೈಸೇಷನ್ ಆಫ್ ಅಡಾಲ್ಸೆನ್ಸ್. ಸೊ ನ್ಯಾಷನಲ್ ಫ್ಯಾಮಿಲಿ ಹೆಲ್ತ್ ಸರ್ವೆ ಪ್ರಕಾರ 39% ಜನ ಎಷ್ಟು ಸೆಕ್ಷುಯಲ್ ಆಕ್ಟಿವಿಟೀಸ್ ಅಲ್ಲಿ ಇನ್ವಾಲ್ವ್ ಆಗಿದ್ದಾರೆ. ಸೊ 18 ವರ್ಷಕ್ಕಿಂತ ಕಡಿಮೆನ ಮಾಡ್ಬೇಕು ಅನ್ನೋದು ಇದರ ಮೇನ್ ಇಂಟೆನ್ಷನ್. ಎರಡನೇದಾಗಿ ಮಿಸ್ಯೂಸ್ ಆಫ್ ಲಾ. ನಿಯರ್ಲಿ 25% ಆಫ್ ದ ಪೋಕ್ಸೋ ಕೇಸಸ್ ಫಾಲ್ಸ್ ಅಂತ ಇದೆ. ಟೋಟಲ್ ಎಷ್ಟು ಕೇಸ್ ಆಗಿದೆ ಅಲ್ವಾ, ಅದರಲ್ಲಿ 25% ಫಾಲ್ಸ್ ಅಲಿಗೇಷನ್. ಪೇರೆಂಟ್ಸ್ ತಮ್ಮ ರೆಪ್ಯುಟೇಷನ್ಗೋಸ್ಕರ ಈ ಕೇಸಸ್ಗಳನ್ನ ಕ್ರಿಮಿನಲ್ ಕೇಸಸ್ ಆಗಿ ಟರ್ನ್ ಮಾಡ್ತಿದ್ದಾರೆ. ಸೊ ಇದು ಲಾನ ಮಿಸ್ಯೂಸ್ ಮಾಡ್ಕೊಳ್ತಾ ಇರೋದು. ನೆಕ್ಸ್ಟ್, ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ಸ್. ಯಾಕೆ 18 ವರ್ಷಕ್ಕಿಂತ ಕಡಿಮೆ ಇರಬೇಕು? ನಾಟ್ ಓನ್ಲಿ ಇನ್ ಇಂಡಿಯಾ, ಈವನ್ UK ಆಗಿರಬಹುದು, ಜರ್ಮನಿ ಆಗಿರಬಹುದು, ಹಾಗೆಯೇ ಕೆನಡಾ ಆಗಿರಬಹುದು, ಈ ರೀತಿಯ ಮೇಜರ್ ಕಂಟ್ರೀಸ್ಗಳು ಅಥವಾ ಡೆವಲಪ್ಡ್ ಕಂಟ್ರೀಸ್ಗಳು ಏನ್ ಮಾಡಿದೆ, ಏಜ್ ಆಫ್ ಕನ್ಸೆಂಟ್ ಅನ್ನ 16 ವರ್ಷಕ್ಕೆ ತಗೊಬಂದು ನಿಲ್ಸಿದೆ. ಸೊ ನಾವು ಕೂಡ ಅದನ್ನ ಅಡಾಪ್ಟ್ ಮಾಡ್ಕೊಂಡ್ರೆ ಫಾಲ್ಸ್ ಕೇಸಸ್ಗಳನ್ನ ರೆಡ್ಯೂಸ್ ಮಾಡಬಹುದು ಅನ್ನೋದು ಈಗ ಬಂದಿರುವಂತಹ ಡಿಬೇಟ್. ಬಟ್ 18 ವರ್ಷವನ್ನ ಯಾಕೆ ರಿಟೈನ್ ಮಾಡಬೇಕು ಅಂತ ಹೇಳಿದ್ರೆ, ಮೊದಲನೇದು ವಲ್ನರಬಿಲಿಟಿ ಆಫ್ ಟ್ರಾಫಿಕಿಂಗ್. ಈವನ್ ಲಾ ಕಮಿಷನ್ 283rd ರಿಪೋರ್ಟ್ ಅಲ್ಲಿ ಏಜ್ ಆಫ್ ಕನ್ಸೆಂಟ್ ಅನ್ನ ಲೋ ಅಥವಾ ಡಿಕ್ರೀಸ್ ಮಾಡಬಾರ್ದು ಅಂತ ಹೇಳಿದೆ. 238 ರಿಪೋರ್ಟ್, ಲಾ ಕಮಿಷನ್ ಕೊಟ್ಟಿರುವಂತಹ 238 ರಿಪೋರ್ಟ್ ಅಲ್ಲಿ ಏಜ್ ಆಫ್ ಕನ್ಸೆಂಟ್ ಅನ್ನ ರೆಡ್ಯೂಸ್ ಮಾಡಬಾರ್ದು ಅಥವಾ ಏಜ್ ಆಫ್ ಕನ್ಸೆಂಟ್ ಅನ್ನ ಡಿಕ್ರೀಸ್ ಮಾಡಬಾರ್ದು ಅಂತ ಹೇಳಿದೆ. ಬಿಕಾಸ್ ಅಟಾನಮಿ, ನಮ್ಮ ಭಾರತದಲ್ಲಿ ಅಟಾನಮಿ ಅನ್ನೋದಕ್ಕಿಂತ ಚೈಲ್ಡ್ ಸೇಫ್ಟಿ ತುಂಬಾ ಇಂಪಾರ್ಟೆಂಟ್. ಸೊ ಅದರಿಂದ ಟ್ರಾಫಿಕಿಂಗ್ ಅಂಡ್ ವಲ್ನರಬಿಲಿಟಿಯನ್ನ ರೆಡ್ಯೂಸ್ ಮಾಡಬಹುದು. ನೆಕ್ಸ್ಟ್, ಗವರ್ನೆನ್ಸ್ ಸೈಡ್ ಅಲ್ಲಿ ನೋಡೋಣ. ಅಂದ್ರೆ ಇದನ್ನ ನೀವು ಎಕ್ಸಾಮ್ ಅಲ್ಲಿ ಯೂಸ್ ಮಾಡಬಹುದು. ಇಂಪ್ಲಿಮೆಂಟೇಷನ್ ಪಾರ್ಟ್ 2025ರಲ್ಲಿ ಫಾಸ್ಟ್ ಟ್ರ್ಯಾಕ್ ಸ್ಪೆಷಲ್ ಕೋರ್ಟ್ಸ್ ಗಳು 109 ಕೇಸಸ್ ಗಳನ್ನ ಫೇಸ್ ಮಾಡಿವೆ, ಅಂದ್ರೆ ಸಾಲ್ವ್ ಮಾಡಿವೆ ಪೋಕ್ಸೋ ಕೇಸಸ್ ಗಳನ್ನ. ವಿಚ್ ಇಸ್ ನಥಿಂಗ್ ಬಟ್ ಫೈನಲ್ ಕೇಸಸ್ಗಳು ಅಥವಾ ಪೆಂಡಿಂಗ್ ಕೇಸಸ್ಗಳು ಡಿಕ್ಲೈನ್ ಆಗಿವೆ. ಹಾಗೆ ಡಿಸ್ಪೋಸಲ್ ರೇಟ್ ಜಾಸ್ತಿ ಆಗ್ತಿದೆ, ಬಟ್ ಕನ್ವಿಕ್ಷನ್ ರೇಟು ಕಡಿಮೆ ಆಗ್ತಿದೆ. 2019ರಲ್ಲಿ ಕನ್ವಿಕ್ಷನ್ ರೇಟು 35% ಇತ್ತು, ಬಟ್ ಈಗ ಕನ್ವಿಕ್ಷನ್ ರೇಟು ಡಿಕ್ಲೈನ್ ಆಗಿದೆ. ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಲ್ಲಿ ಜಸ್ಟ್ 19% ಆಫ್ ದ ಕನ್ವಿಕ್ಷನ್ ರೇಟ್ ನ 2025ರಲ್ಲಿ ನೋಡಬಹುದು. ಬಟ್ ವೈ ಇಟ್ ಇಸ್ ಡಿಕ್ಲೈನಿಂಗ್? ಯಾಕೆ ಇದು ಡಿಕ್ಲೈನ್ ಆಗ್ತಿದೆ? ಪೋಕ್ಸೋ ಕೋರ್ಟ್ಗಳು ಯಾಕೆ ಈ ರೀತಿಯಾದಂತಹ ಪ್ರಾಬ್ಲಮ್ಸ್ ಗಳನ್ನ ಫೇಸ್ ಮಾಡ್ತಿವೆ? ಫಾಸ್ಟ್ ಟ್ರ್ಯಾಕ್ ಕೋರ್ಟ್ಗಳು ಮೊದಲನೇದಾಗಿ ಇನ್ವೆಸ್ಟಿಗೇಷನ್ ಕ್ವಾಲಿಟಿ ಆಫ್ ದ ಇನ್ವೆಸ್ಟಿಗೇಷನ್. ಕೇಸಸ್ ಫೈಲ್ ಮಾಡೋದಕ್ಕೆ ಡೆಡ್ ಲೈನ್ಸ್ ಇರುತ್ತೆ. ಆ ಡೆಡ್ ಲೈನ್ಸ್ ನ ಮೀಟ್ ಮಾಡಿಲ್ಲ ಅಂತ ಹೇಳಿದ್ರೆ ನಮಗೆ ಇರುವಂತಹ ಸಾಕ್ಷಿಗಳು ಎರೋಡ್ ಆಗುವಂತಹ ಚಾನ್ಸಸ್ ಇರುತ್ತೆ. ಪೊಲೀಸ್ಗಳು ತುಂಬಾ ರಶ್ ಆಗಿ ಕೇಸ್ ಫೈಲ್ ನ ಮಾಡೋದಕ್ಕೆ ಟ್ರೈ ಮಾಡ್ತಾರೆ, ಬಿಕಾಸ್ ಟಾರ್ಗೆಟ್ ನ ಮೀಟ್ ಮಾಡೋದಕ್ಕೋಸ್ಕರ. ವೀಕ್ ಎವಿಡೆನ್ಸ್ ಕೂಡ ಆಗುವಂತಹ ಚಾನ್ಸಸ್ ಇರುತ್ತೆ. ಎರಡನೇದಾಗಿ ದ ಮಿಸ್ಸಿಂಗ್ ಸಪೋರ್ಟ್ ಸಿಸ್ಟಮ್. ಹೌದು, ಬೇಕಾಗಿರುವಂತಹ ಸಪೋರ್ಟ್ ಸಿಸ್ಟಮ್ ಸಿಗ್ತಾ ಇಲ್ಲ. ಪೋಕ್ಸೋ ಆಕ್ಟ್ ಇಟ್ ಸೆಲ್ಫ್ ಸೇಸ್ ದಟ್, ಪೋಕ್ಸೋ ಆಕ್ಟ್ ಸೆಕ್ಷನ್ 39ರಲ್ಲಿ
ಚೈಲ್ಡ್ ವಿಕ್ಟಿಮ್ಸ್ ಗಳಿಗೆ ಸಪೋರ್ಟ್ ಸಿಸ್ಟಮ್ ಆಗಿ ಅವರ ಪೇರೆಂಟ್ಸ್ ಯಾರಾದ್ರೂ ಇರಬೇಕು ಅಂತ ಸ್ವತಃ ತಾನೇ ಹೇಳಿದೆ. ಯಾವ್ದ್ರಲ್ಲಿ? ಸೆಕ್ಷನ್ 39 ನ ಅಡಿಯಲ್ಲಿ, ಸೆಕ್ಷನ್ 39ರ ಅಡಿಯಲ್ಲಿ. ಬಟ್ ಮಿನಿಮಮ್ ಚೈಲ್ಡ್ ಗಳಿಗೆ ಅಥವಾ ತುಂಬಾ ಕಡಿಮೆ ಮಕ್ಕಳಿಗೆ ಮಾತ್ರ, ಯಾರು ಸೆಕ್ಷುಯಲ್ ಅಬ್ಯೂಸ್ ಆಗಿರ್ತಾರಲ್ಲ ಅವ್ರಿಗೆ ಮಾತ್ರ ಈ ಮೆಂಟಲ್ ಅಥವಾ ಫ್ಯಾಮಿಲಿ ಸಪೋರ್ಟ್ ಗಳು ಸಿಗ್ತಿರೋದು. ಯಾವುದೇ ರೀತಿಯಾದಂತಹ ಸಪೋರ್ಟ್ ಸಿಗ್ತಾ ಇಲ್ಲ. ನೆಕ್ಸ್ಟ್, ಪ್ಯಾರಾ ಲೀಗಲ್ ವಾಲಂಟ್ರಿ ಗ್ಯಾಪ್. ಏನು ಪ್ಯಾರಾ ಲೀಗಲ್ ವಾಲಂಟ್ರಿ ಗ್ಯಾಪ್? ಎಕ್ಸಾಮ್ ಅಲ್ಲಿ ಕೇಳುವಂತಹ ಚಾನ್ಸಸ್ ಇರುತ್ತೆ ಪ್ರಿಲಿಮ್ಸ್ ಅಲ್ಲಿ. ಪ್ಯಾರಾ ಲೀಗಲ್ ವಾಲಂಟ್ರಿ ಅಂತ ಹೇಳಿದ್ರೆ ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ ಇಫ್ ಇನ್ ಕೇಸ್ ಪೋಕ್ಸೋ ಅಂಡರ್ ಅಲ್ಲಿ ಏನಾದ್ರೂ ಕೇಸ್ ಬರ್ತಿದೆ ಅಂತ ಹೇಳಿದ್ರೆ ಅವ್ರಿಗೆ FIR ನ ಹಾಕೋದಕ್ಕೆ ಹೆಲ್ಪ್ ಮಾಡೋದಕ್ಕೋಸ್ಕರ ಪ್ಯಾರಾ ಲೀಗಲ್ ವಾಲಂಟಿಯರ್ಸ್ ಇರಬೇಕು ಪ್ರತಿಯೊಂದು ಸ್ಟೇಷನ್ ಅಲ್ಲೂ ಅಂತ ಹೇಳ್ಬಿಟ್ಟು ಪೋಕ್ಸೋ ಆಕ್ಟ್ ಅಂಡರ್ ಅಲ್ಲಿ ಹೇಳುತ್ತೆ. ಇದು ಸುಪ್ರೀಂ ಕೋರ್ಟ್ ಕೊಟ್ಟಿರುವಂತ ಆರ್ಡರ್. ಪೋಕ್ಸೋ ಆಕ್ಟ್ ಅಂಡರ್ ಅಲ್ಲಿ ಇರಬೇಕು, ಅವ್ರಿಗೆ ಹೆಲ್ಪ್ ಮಾಡೋದಕ್ಕೋಸ್ಕರ, FIR ನ ಫೈಲ್ ಮಾಡೋದಕ್ಕೋಸ್ಕರ ಅಂತ. ಬಟ್ ನಾವು ಬರೀ ತಮಿಳ್ನಾಡು ಒಂದನ್ನ ಕನ್ಸಿಡರ್ ಮಾಡ್ಕೊಂಡ್ರೆ ತಮಿಳ್ನಾಡಲ್ಲಿ 1500 ಪ್ಲಸ್ ಪೊಲೀಸ್ ಸ್ಟೇಷನ್ಸ್ ಇದೆ. ಈ 1500 ಪ್ಲಸ್ ಪೊಲೀಸ್ ಸ್ಟೇಷನ್ಗೆ ವಿ ಹ್ಯಾವ್ 0 ವಾಲಂಟಿಯರ್ಸ್, 0 ಪ್ಯಾರಾ ಲೀಗಲ್ ವಾಲಂಟಿಯರ್ಸ್. ಜಸ್ಟ್ ತೆಲಂಗಾಣವನ್ನ ಕನ್ಸಿಡರ್ ಮಾಡ್ಕೊಂಡ್ರೆ, ಸೊ ತೆಲಂಗಾಣದಲ್ಲಿ ಜಸ್ಟ್ 42 ಸ್ಟೇಷನ್ ಅಲ್ಲಿ ಮಾತ್ರ ನಾವು ಪ್ಯಾರಾ ಲೀಗಲ್ ವಾಲಂಟಿಯರ್ಸ್ ಗಳನ್ನ ನೋಡ್ತೀವಿ. ಔಟ್ ಆಫ್ 919 ಸ್ಟೇಷನ್ಸ್, ಟೋಟಲ್ 919 ಸ್ಟೇಷನ್ಸ್ ಗಳಲ್ಲಿ ಜಸ್ಟ್ 42 ಮಾತ್ರ ತೆಲಂಗಾಣದಲ್ಲಿ ಪ್ಯಾರಾ ಲೀಗಲ್ ವಾಲಂಟಿಯರ್ಸ್ ಇರೋದು. ಸೊ ಇದರಿಂದ ಏನಾಗ್ತಿದೆ, ಫ್ಯಾಮಿಲೀಸ್ ಗಳು ಥ್ರೆಟ್ ನ ಫೇಸ್ ಮಾಡ್ತಿವೆ. ಎಕ್ಸಾಂಪಲ್ ನೀವು ಕೇಳಿರ್ತೀರಾ, ಯುನಾವೋ ಅಂಡ್ ಲಲಿತ್ಪುರ್ ಕೇಸ್. ಇದರಲ್ಲಿ ಫ್ಯಾಮಿಲೀಸ್ ಗಳು ತುಂಬಾನೇ ಥ್ರೆಟ್ ಅನ್ನ ಫೇಸ್ ಮಾಡ್ತಾರೆ FIR ಹಾಕೋಕ್ ಹೋದಾಗ. ನೆಕ್ಸ್ಟ್, ಎಕನಾಮಿಕ್ ಕಾಸ್ಟ್. ಸೊ ಒಂದು ಕೇಸು 1 ವರ್ಷದಲ್ಲೇ ಕಂಪ್ಲೀಟ್ ಆಗಲ್ಲ. ತುಂಬಾ ಪುವರ್ ಆಫ್ ದ ಫ್ಯಾಮಿಲಿಗೆ, ಎಸ್ಪೆಷಲಿ ಡೈಲಿ ವೇಜ್ ವರ್ಕರ್ಸ್ ಗಳೇನಾದ್ರು ಸೆಕ್ಷುಯಲ್ ಅಬ್ಯೂಸ್ ನ ಫೇಸ್ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಆ ವರ್ಕರ್ಸ್ ವರ್ಷ ಪೂರ್ತಿ ಮಾಡುವಂತಹ ಕೆಲಸವನ್ನ ಕೋರ್ಟ್ ಅಲ್ಲಿ ಸ್ಪೆಂಡ್ ಮಾಡ್ತಿದ್ದಾರೆ. ಅಂಡ್ ಕೋರ್ಟ್ ಅಲ್ಲಿ ಫೈಟ್ ಮಾಡೋದಕ್ಕೋಸ್ಕರ ಪ್ರತಿ ದಿನವನ್ನ ಕಳೀತಾ ಇದ್ದಾರೆ. ಬಟ್ ಪೋಕ್ಸೋ ಆಕ್ಟ್ ನ ಅಡಿಯಲ್ಲಿ ವಿ ಹ್ಯಾವ್ ಅ ಇಂಟ್ರೀಮ್ ಕಂಪೆನ್ಸೇಷನ್. ಸೊ ಇಂಟ್ರೀಮ್ ಕಂಪೆನ್ಸೇಷನ್ ಅನ್ನುವಂತಹ ಪ್ರಾವಿಷನ್ ಇದೆ. ಬಟ್ ಇಂಟ್ರೀಮ್ ಕಂಪೆನ್ಸೇಷನ್ ಎಲ್ಲ ಕೇಸಸ್ ಗಳಿಗೂ ಕೂಡ ಕೊಡ್ತಾ ಇಲ್ಲ, ಪ್ರೊವೈಡ್ ಮಾಡ್ತಾ ಇಲ್ಲ. ಮಿನಿಮಮ್ ರೇರ್ ಆಫ್ ದ ರೇರ್ ಕೇಸಸ್ ಗಳಿಗೆ ಮಾತ್ರ ಇಂಟ್ರೀಮ್ ಕಂಪೆನ್ಸೇಷನ್ ಕೊಡ್ತಿದ್ದಾರೆ. ಸೊ ಇದೆಲ್ಲ ಪ್ರಾಬ್ಲಮ್ಸ್ ಗಳು ಫೇಸ್ ಮಾಡ್ತಾ ಇರೋದು. ಸೊ ವಾಟ್ ನೀಡ್ಸ್ ಟು ಬಿ ಡನ್, ದಟ್ ಇಸ್ ವಾಟ್ ಅವರ್ ವೇ ಫಾರ್ವರ್ಡ್ ಇಸ್. ಕರೆಕ್ಟ್? ಏನ್ ಮಾಡಬಹುದು? ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ ಅಂತ ಹೇಳಿದ್ಮೇಲೆ ಏನ್ ಮಾಡಬಹುದು? ಮೊದಲನೇದು, ಗ್ರೇಡೆಡ್ ಅಪ್ರೋಚ್ ಟು ಕನ್ಸೆಂಟ್. 18 ವರ್ಷದ ಬದಲು ಅವರ ಏಜ್ ಅನ್ನ ಡಿಕ್ರೀಸ್ ಮಾಡಬೇಕು. ಅಂಡ್ ಕೇಸಸ್ ಅನ್ನ ಮಾಡುವಾಗ ಯಾವ್ದಾದ್ರು ಕಡಿಮೆ ಏನಾದ್ರು ಕೇಸಸ್ ಇದ್ರೆ ಅದಕ್ಕೆ ನೋ ಜೈಲ್ ಟರ್ಮ್ ಅನ್ನ ತರಬೇಕು ಅಂತ ಹೇಳ್ಬಿಟ್ಟು ಇದ್ರ ಅರ್ಥ. ನೆಕ್ಸ್ಟ್, ರೀಡಿಫೈನಿಂಗ್ ಸಕ್ಸಸ್. ಸೊ ಕ್ವಾಲಿಟಿಯನ್ನ, ಅಂದ್ರೆ ಇನ್ವೆಸ್ಟಿಗೇಷನ್ ಕ್ವಾಲಿಟಿಯನ್ನ ಇಂಪ್ರೂವ್ ಮಾಡ್ಕೊಬೇಕು ಇನ್ಸ್ಟೆಡ್ ಆಫ್ ಬ್ಲೇಮಿಂಗ್ ಆನ್ ಜುಡಿಷಿಯರಿ. ಮೂರನೇದಾಗಿ, ಮ್ಯಾಂಡೇಟರಿ ಇನ್ಫ್ರಾಸ್ಟ್ರಕ್ಚರ್. ಬೇಕಾಗಿರುವಂತಹ ಮ್ಯಾಂಡೇಟರಿ ಇನ್ಫ್ರಾಸ್ಟ್ರಕ್ಚರ್ಸ್ ಗಳನ್ನ ಪ್ರೊವೈಡ್ ಮಾಡಲೇಬೇಕು. ಸೊ ಪ್ರತಿಯೊಂದು ಕೋರ್ಟ್ ರನ್ ಮಾಡ್ಬೇಕಂದ್ರೆ ಇವಾಗ ಜುಡಿಷಿಯಲ್ ಸಿಸ್ಟಮ್ ವೀಕ್ ಯಾಕೆ ಆಗ್ತಿದೆ, ಯಾಕೆ ಪೆಂಡಿಂಗ್ ಕೇಸಸ್ ಉಳಿತಿದೆ? ನಮಗ್ ಬೇಕಾಗಿರುವಂತಹ ಇನ್ಫ್ರಾಸ್ಟ್ರಕ್ಚರ್ ಪ್ರೊವೈಡ್ ಆಗದೆ ಇರೋದು. ಬಟ್ ಇದರಲ್ಲಿ ನಾವಿಲ್ಲಿ ನೋಡ್ಕೊಂಡ್ವಿ ಪ್ಯಾರಾ ಲೀಗಲ್ ವಾಲಂಟಿಯರ್ಸ್ ಅಂತ. ಸೊ ನಾವು ಪ್ರತಿ ಕೋರ್ಟ್ ಅಲ್ಲೂ ಕೂಡ ಅಥವಾ ಪ್ರತಿ ಪೊಲೀಸ್ ಸ್ಟೇಷನ್ ಅಲ್ಲೂ ಕೂಡ ಪ್ಯಾರಾ ಲೀಗಲ್ ವಾಲಂಟಿಯರ್ಸ್ ಇದ್ರೆ ಆಬ್ವಿಯಸ್ಲಿ ಕೇಸಸ್ ಗಳು ಬೇಗ ಫೈಲ್ ಆಗುತ್ತೆ ಅಂಡ್ ಥ್ರೆಟ್ ಕೂಡ ರೆಡ್ಯೂಸ್ ಆಗುತ್ತೆ. ನೆಕ್ಸ್ಟ್, ಫೊರೆನ್ಸಿಕ್ ಇಂಡಿಪೆಂಡೆನ್ಸ್. ಸೊ ಫೊರೆನ್ಸಿಕ್ ಲ್ಯಾಬ್ಸ್ ಗಳು ಅಥವಾ ಫೊರೆನ್ಸಿಕ್ ಗೆ ಇಂಡಿಪೆಂಡೆನ್ಸ್ ಅನ್ನ ಪ್ರೊವೈಡ್ ಮಾಡಬೇಕು. DNA ರಿಪೋರ್ಟ್ ಅನ್ನ ಅವರು ಫಾಸ್ಟ್ ಆಗಿ ಪ್ರೊವೈಡ್ ಮಾಡಿದ್ರೆ ಕೇಸಸ್ ನ ತುಂಬಾನೇ ಫಾಸ್ಟ್ ಆಗಿ ಬೆಟರ್ ಆಗಿ ಸಾಲ್ವ್ ಮಾಡಬಹುದು. ಈಗ ನಾವು ಮಧ್ಯಪ್ರದೇಶ್ ಒಂದು ಸ್ಟೇಟ್ ಅನ್ನ ನೋಡ್ಕೊಂಡ್ರೆ MP ಯಲ್ಲಿ ಈ ಮಾಡೆಲ್ ನ ನಾವು ಆಲ್ರೆಡಿ ಅಳವಡಿಸ್ಕೊಂಡಿದೀವಿ. ಫೊರೆನ್ಸಿಕ್ ನ ಬೆಟರ್ಮೆಂಟ್ ಮಾಡೋದನ್ನ ಅಥವಾ ಫೊರೆನ್ಸಿಕ್ ಗೆ ಇಂಡಿಪೆಂಡೆನ್ಸ್ ನ ಕೊಡೋದ್ರಲ್ಲಿ ಮಧ್ಯಪ್ರದೇಶ ಆಲ್ರೆಡಿ ಅಳವಡಿಸ್ಕೊಂಡಿದೆ. ಈ ಮಾಡೆಲ್ ನ ಬೇರೆ ಬೇರೆ ಸ್ಟೇಟ್ಸ್ ಗಳು ಕೂಡ ಇಂಪ್ಲಿಮೆಂಟ್ ಮಾಡಬೇಕು, ಪೋಕ್ಸೋ ಕೇಸಸ್ ಗಳನ್ನ ಕಂಟ್ರೋಲ್ ಮಾಡಬೇಕು ಅಂದ್ರೆ. ಸೊ ಇದಿಷ್ಟು ಈಗ ಬಂದಿರುವಂತಹ ಕೇಸ್ ವರ್ಡಿಕ್ಟ್ ಹಾಗೂ ರಿಪೋರ್ಟ್ ಮೇಲೆ. ಸೊ ಈಗ ಒಂದು ಪ್ರಿಲಿಮ್ಸ್ ಕ್ವಶನ್ ನೋಡೋಣ. ಅಂಡರ್ ಪೋಕ್ಸೋ ಆಕ್ಟ್ 2012, the consent of minor is legally valid if the age difference between partner is less than 3 years. Legally valid ಅಂತ ಕೇಳಿದ್ದಾರೆ. ನೆಕ್ಸ್ಟ್, ಆಕ್ಚುಲಿ ಇದು ರಾಂಗ್. ನೆಕ್ಸ್ಟ್, ಬಿಕಾಸ್ ಮೆನ್ ಅಂಡ್ ವಿಮೆನ್ ಇಬ್ರಿಗೂ ಕೂಡ 18 ವರ್ಷ ಅಷ್ಟೇ, ಬಾಯ್ ಅಂಡ್ ಗರ್ಲ್ ಇಬ್ರಿಗೂ ಕೂಡ 18 ವರ್ಷ. ನೆಕ್ಸ್ಟ್, ದ ಲಾ ಕಮಿಷನ್ ಆಫ್ ಇಂಡಿಯಾ ಅಂಡರ್ 283rd ರಿಪೋರ್ಟ್
recommended reducing the age of consent to 16 years. Next, paralegal volunteers are mandated to be present at police station to assist POCSO cases. ಸೊ ಪೋಕ್ಸೋ ಕೇಸಸ್ಗಳನ್ನ ತರಬೇಕು ಅಥವಾ ಪೋಕ್ಸೋ ಕೇಸಸ್ಗಳನ್ನ ಇನ್ನು ಕೂಡ ಬೆಟರ್ ಆಗಿ FIR ಮಾಡಿಸ್ಬೇಕು ಅಂತ ಹೇಳಿದ್ರೆ ಇದು ಮ್ಯಾಂಡೇಟರಿ. ಸೊ ಥರ್ಡ್ ಆಪ್ಷನ್ ಕರೆಕ್ಟ್. ಬಟ್ ಸೆಕೆಂಡ್ ಆಪ್ಷನ್ ಇಲ್ಲಿ ನಾನು ಲಾ ಕಮಿಷನ್ ಬಗ್ಗೆ ಹೇಳಿದೆ. ಇಲ್ಲಿ ಹೇಳುವಾಗ ಲಾ ಕಮಿಷನ್ ತನ್ನ 238 ರಿಪೋರ್ಟ್ ಅಲ್ಲಿ 18 ವರ್ಷವನ್ನ ರಿಟೈನ್ ಮಾಡ್ಬೇಕು ಅಂತ ಹೇಳಿದೆ ಹೊರತು 18 ವರ್ಷಕ್ಕಿಂತ ಜಾಸ್ತಿ ಮಾಡ್ಬೇಕು ಅಥವಾ ಕಡಿಮೆ ಮಾಡ್ಬೇಕು ಅಂತ ಹೇಳಿಲ್ಲ. ಸೊ ಸೆಕೆಂಡ್ ಆಪ್ಷನ್ ರಾಂಗ್. ಸೊ ಆನ್ಸರ್ ಇಸ್ ಆಪ್ಷನ್ ಬಿ 1 and 2. ಸಾರಿ, ಥರ್ಡ್ ಓನ್ಲಿ. ಇದು ಕರೆಕ್ಟ್ ಆದ ಆನ್ಸರ್. ನೆಕ್ಸ್ಟ್ ಒಂದು ಮೇನ್ಸ್ ಕ್ವಶನ್ ನೋಡ್ಕೊಂಡ್ರೆ, ದ ಪೋಕ್ಸೋ ಆಕ್ಟ್ ಫೇಸಸ್ ಅ ಡ್ಯುಯಲ್ ಚಾಲೆಂಜ್. ದ ಕ್ರಿಮಿನಲೈಸೇಷನ್ ಆಫ್ ಅಡೋಲ್ಸೆಂಟ್ sexuality and the prioritization of speed over the substantive justice. Critically analyze ಮಾಡಬಹುದು because we have arguments, for arguments and ನೆಗೆಟಿವ್ ಆರ್ಗ್ಯುಮೆಂಟ್ಸ್ ಎರಡು ಇರೋದ್ರಿಂದ ಈಸಿಯಾಗಿ ಕ್ರಿಟಿಕಲಿ ಅನಲೈಸ್ ಮಾಡಬಹುದು. ಸ್ಟೇಟ್ಮೆಂಟ್ ವಿತ್ ರೆಫರೆನ್ಸ್ ಟು ರೀಸೆಂಟ್ ಡಾಟಾ ಆನ್ ಏಜ್ ಆಫ್ ಕನ್ಸೆಂಟ್ ಅಂಡ್ ಫಾಸ್ಟ್ ಟ್ರ್ಯಾಕ್ ಕೋರ್ಟ್. ಸೊ ಇವಾಗ ಏನ್ ಡಿಸ್ಕಸ್ ಮಾಡಿದ್ವಿ ಅದೆಲ್ಲದನ್ನು ಕೂಡ ನೀವು ಇದರಲ್ಲಿ ಇನ್ಕ್ಲೂಡ್ ಮಾಡಿದ್ರೆ ಬೆಸ್ಟ್ ಆನ್ಸರ್ ಅನ್ನ ಎಕ್ಸ್ಟ್ರಾಕ್ಟ್ ಮಾಡಬಹುದು. ಸೊ ಇದಿಷ್ಟು ಏಜ್ ಆಫ್ ಕನ್ಸೆಂಟ್ ಬಗ್ಗೆ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿ ಇದೆ. ಇದನ್ನ ನೀಟಾಗಿ ಒಂದ್ ಕಡೆ ಬರ್ದಿಟ್ಕೊಂಡ್ರೆ ನಿಮಗೆ ಎಕ್ಸಾಮ್ ಅಲ್ಲಿ ಈಸಿ ಆಗ್ತಾ ಹೋಗುತ್ತೆ. ಇದೇ ರೀತಿಯಾದಂತಹ ಹೆಚ್ಚಿನ ಇನ್ಫಾರ್ಮೇಟಿವ್ ವಿಡಿಯೋಸ್ಗಾಗಿ ನಮ್ಮ ಚಾನೆಲ್ ನ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.